ಲಾಸ್ಟ್ 9 ತಿಂಗಳಿಂದ ಸ್ಟಾಕ್ ಮಾರ್ಕೆಟ್ ಬಿಟ್ಟೋಗಿರೋರ ಸಂಖ್ಯೆ 53 ಲಕ್ಷ. 2022ರ ಫೈನಾನ್ಷಿಯಲ್ ಇಯರ್ನಲ್ಲಿ $5.4 ಬಿಲಿಯನ್ ಹಣವನ್ನು ಆಪ್ಷನ್ ಟ್ರೇಡಿಂಗ್ನಲ್ಲಿ ಕಳ್ಕೊಂಡಿದ್ದಾರೆ. ಇಂಡಿಯನ್ ಟ್ರೇಡರ್ ಅವರೇಜ್ ಅಂದರೆ 1,10,000 ಹಣವನ್ನು ಬರೀ ಆಪ್ಷನ್ ಟ್ರೇಡಿಂಗ್ನಲ್ಲೇ ಕಳ್ಕೊತಾ ಇದ್ದಾನೆ. ಯಾರೋ ಒಬ್ಬ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾನೆ ಅಂದರೆ ಅವನು ಯಾರದೋ ಒಬ್ಬನ ಸಕ್ಸಸ್ ಸ್ಟೋರಿನ ನೋಡಿರ್ತಾನೆ. ಯಾರೋ ಒಬ್ಬ ಇನ್ವೆಸ್ಟ್ಮೆಂಟಲ್ಲೇ ದುಡ್ಡು ಮಾಡ್ದ ಅಥವಾ ಯಾರೋ ಒಬ್ಬ ಟ್ರೇಡಿಂಗ್ನಲ್ಲೇ ದುಡ್ಡು ಮಾಡಿದೆ ಅಂತ ನೋಡಿ ನಾನು ಕೂಡ ಆ ರೀತಿ ಮಾಡಬೇಕಂತ ಸ್ಟಾಕ್ ಮಾರ್ಕೆಟಿಗೆ ಬರ್ತಾನೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿರುವಂಥ ಕೆಲವು ವಿಷಯಗಳನ್ನು ತಿಳ್ಕೊಳ್ಳದೆ ಸ್ಟಾಕ್ ಮಾರ್ಕೆಟ್ನ ಟ್ರ್ಯಾಪ್ಗೆ ಸಿಕ್ಕಿ ತನ್ನ ಎಲ್ಲ ದುಡ್ಡನ್ನು ಕಳ್ಕೊಳ್ತಾ ಇದ್ದಾನೆ. ಬನ್ನಿ ಇವತ್ತು ಸ್ಟಾಕ್ ಮಾರ್ಕೆಟ ಇನ್ನೊಂದು ಮುಖದ ಬಗ್ಗೆ ತಿಳಿತಾ ಹೋಗೋಣ. ಎರಡು 2020ರಲ್ಲಿ 4,10,00,000 ಡಿಮೇಟ್ ಅಕೌಂಟ್ ಇದ್ದು, ಅದೇ 2023ರ ಹೊತ್ತಿಗೆ 11,40,00,000ಕ್ಕೆ ತಲುಪಿತು. ಇದರಿಂದಾಗಿ 14.8% ನಿಫ್ಟಿ ತನ್ನ ರಿಟರ್ನನ್ನು ನೀಡುತ್ತೆ. 2019ರಲ್ಲಿ 7 ಲಕ್ಷ ಜನ ಆಪ್ಷನ್ ಟ್ರೇಡಿಂಗ್ ಮಾಡ್ತಿದ್ರು, ಅದೇ 2024ರ ಹೊತ್ತಿಗೆ 45 ಲಕ್ಷಕ್ಕೆ ತಲುಪಿದೆ. ನೀವೇನಾದರೂ ಡೈರೆಕ್ಟಾಗಿ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಅದನ್ನು ಕ್ಯಾಶ್ ಮಾರ್ಕೆಟ್ ಅಂತ ಕರೀತಾರೆ. ಅದೇ ಆಪ್ಷನ್ ಅಥವಾ ಫ್ಯೂಚರ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಅದನ್ನು ಡೆರಿವೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಭಾರತದಲ್ಲಿ ಕ್ಯಾಶ್ ಮಾರ್ಕೆಟಿಂದ ಡೆರಿವೇಟಿವ್ ಮಾರ್ಕೆಟ್ 400 ಪಟ್ಟು ವಾಲ್ಯೂಮ್ ಜಾಸ್ತಿ ಇರುತ್ತೆ ದಿನದಲ್ಲಿ. ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಒಬ್ಬ ಹಣ ಕಳ್ಕೊಳ್ತಾ ಇದ್ದಾನೆ ಅಂದರೆ ಅವನು ಒಬ್ಬ ಟ್ರೇಡರೇ ಆಗಿರ್ತಾನೆ. ಯಾಕಪ್ಪ ಅಂದರೆ ಭಾರತದಲ್ಲಿನ 99% ಟ್ರೇಡರ್ಸ್ಗಳು ತಮ್ಮ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ನೀವು ಯೂಸ್ ಮಾಡುವಂತಹ ಏಂಜಲ್ ಲೋನ್, ಜೆರೋದಾ, ಗ್ರೋ ಇವರೆಲ್ಲರೂ ಕೂಡ $100 ದುಡಿದ್ರೆ ಅದರಲ್ಲಿ $80 F&Oಯಿಂದಾನೇ ಆಗಿರುತ್ತೆ. ಜೆರೋದಾ CEO ಒಂದು ಬಾರಿ ಹೇಳ್ತಾರೆ, ನೀವು ಒಬ್ಬ ಬಿಗಿನರ್ ಆಗಿದ್ದರೆ ದಯವಿಟ್ಟು ಆಪ್ಷನ್ ಟ್ರೇಡಿಂಗ್ ಮಾಡಬೇಡಿ ಅಂತ. ಯಾಕಪ್ಪ ಅಂದರೆ ಬಿಗಿನರ್ಗಳಿಗೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಜಾಸ್ತಿ ಟ್ರೇಡಿಂಗ್ ಸೈಕಾಲಜಿ ಮತ್ತು ಟ್ರ್ಯಾಪ್ಗೆ ಒಳಗೋದು ಜಾಸ್ತಿ ಇರುತ್ತೆ ಅವರು. ಆದರೆ ಅದನ್ನು ಯಾರು ಕೇಳ್ತಾರೆ? ಜನರಿಗೆ ನಾಳೆನೇ ಶ್ರೀಮಂತ ಆಗಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಸ್ಕ್ಯಾಮ್ ನಡೀತವೆ ಅಂದರೆ, ನಿಮಗೆ ಒಂದು ಮೆಸೇಜ್ ಬರುತ್ತೆ, ಇದೊಂದು ಮಲ್ಟಿವೇಗ ಸ್ಟಾಕ್, ಇದರ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ಇದರಿಂದಾಗಿ ನಿಮಗೆ 200%ಗಿಂತ ಹೆಚ್ಚಿನ ರಿಟರ್ನ್ ಸಿಗುತ್ತೆ ಅಂತ. ಅದು ಯಾವ ಕಡೆಯಿಂದ ಬಂದಿರುತ್ತೆ ಅಂದರೆ ಏಂಜಲ್ ಲೋನ್, ಜೆರೋದಾ ಅವ್ರ ಕಡೆಯಿಂದನೇ ಬಂದಿರುತ್ತೆ. ಆದರೆ ನಿಜವಾಗ್ಲೂ ಅವ್ರು ಮಾಡಿರೋದಿಲ್ಲ. ನೀವೇನು ಮಾಡ್ತೀರಾ, ಏಂಜಲ್ ಲೋನ್, ಜೆರೋದಾ ಅವರೇ ಕಳಿಸಿದ್ದಾರೆ ಅಂದ್ಕೊಂಡು ನೀವೇನು ಮಾಡ್ತೀರಾ, ಆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಇನ್ವೆಸ್ಟ್ ಮಾಡಿದ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಇದು ಯಾವುದೇ ಮಲ್ಟಿವೇಗ ಸ್ಟಾಕ್ ಅಲ್ಲ, ಇದೊಂದು ಬಿಗ್ಗರ್ ಸ್ಟಾಕ್ ಅಂತ. ಯಾಕಪ್ಪ ಅಂದರೆ ನಿಮಗೆ ಬಂದಿರೋ ಒಂದು ಮೆಸೇಜ್ ಒಂದು ಫೇಕ್ ಮೆಸೇಜ್ ಆಗಿರುತ್ತೆ. ಸ್ಕ್ಯಾಮರ್ಸ್ಗಳು ಏಂಜಲ್ ಮತ್ತು ಜೆರೋದಾನ ಬಳಸ್ಕೊಂಡು ನಿಮ್ಮನ್ನು ಟ್ರ್ಯಾಪ್ಗೆ ಹಾಕ್ತಾರೆ. ಹೇಗಪ್ಪ ಅಂದರೆ ಅವರು ಮುಂಚೆನೇ ಆ ಸ್ಟಾಕ್ನ ದೊಡ್ಡ ಮೊತ್ತದಲ್ಲಿ ತಗೊಂಡಿರ್ತಾರೆ. ಆ ಸ್ಟಾಕ್ನಲ್ಲಿ ಅವರು ಲಾಭ ಮಾಡಬೇಕಂದ್ರೆ ಅದರ ಡಿಮ್ಯಾಂಡ್ ಜಾಸ್ತಿ ಆಗಬೇಕು, ಅವಾಗ ಅದರ ಪ್ರೈಸ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ 1000 ಜನಕ್ಕೆ ಈ ರೀತಿ ಮೆಸೇಜ್ ಕಳಿಸಿ, ಒಂದು 2 ಲಕ್ಷ ಜನಕ್ಕೆ ಕಳಿಸಿದ್ರು ಅಂದರೆ ಅದರಲ್ಲಿ ಒಂದು 50,000 ಜನರು ಮಾಡ್ತಾರಂತ ಅವರ ಟಾರ್ಗೆಟ್ ಇಟ್ಕೊಂಡು ಆ ರೀತಿ ಮಾಡ್ತಾರೆ. ಇದರಿಂದಾಗಿ ಸ್ಟಾಕ್ ಪ್ರೈಸ್ ಒಂದಷ್ಟು ಮೇಲೆ ಹೋಗುತ್ತೆ. ಆವಾಗ ಅದನ್ನು ಸೆಲ್ ಮಾಡಿ ಅವ್ರು ಲಾಭ ಮಾಡ್ಕೊಳ್ತಾರೆ. ಟ್ರ್ಯಾಪ್ಗೆ ಸಿಕ್ಕಾಕೊಂಡ್ರು ಬಿಗಿನರ್ಸ್ಗಳಾಗ್ತಾರೆ. ಬಿಗಿನರ್ಸ್ಗಳಿಗೆ ಸ್ಟಾಕ್ ಮಾರ್ಕೆಟಲ್ಲಿ ನಾಲೆಜ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡೋದು ತುಂಬ ಸುಲಭ ಅಂತ ಅಂದ್ಕೊಂಡಿರ್ತಾರೆ. ಇದಕ್ಕೆ ಕಾರಣ ಏನಂದರೆ ಅವರನ್ನು ಪ್ರಮೋಟ್ ಮಾಡುವಂಥ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ಸ್. ತುಂಬ ಜನ ಹೇಗಪ್ಪ ಅಂದರೆ ಗಾಡಿ, ಬಂಗ್ಲೆ, ಲಕ್ಸುರಿ ಲೈಫ್ನ ತೋರಿಸಿ ಜನರಿಗೆ ತಮ್ಮ ಕೋರ್ಸ್ನ ಸೇಲ್ ಮಾಡಿ ಹಣ ಮಾಡ್ಕೊಳ್ತಾ ಇರ್ತಾರೆ. ನೀವೇನೀಗ ನೋಡ್ತಾ ಇದ್ದೀರಲ್ಲ, ಈ ಕುಳ್ಳ ಲಕ್ಸುರಿ ಕಾರ್ನಲ್ಲಿ ಬಾಡಿಗಾರ್ಡ್ ಜೊತೆ ಬರ್ತಿರೋದನ್ನು ನೋಡಿ ನೀವೇನು ಅಂದ್ಕೊಳ್ತೀರಾ, ಇವನು ಯಾರೋ ಒಬ್ಬ ಸೆಲೆಬ್ರಿಟಿ ಅಂತ. ಹಾಗೆ ಅಂದ್ಕೊಂಡ್ರೆ ನಿಜವಾಗ್ಲೂ ತಪ್ಪು. ಯಾಕಂದರೆ ಇವನು ಯಾವುದೇ ಸೆಲೆಬ್ರಿಟಿ ಅಲ್ಲ. ಇವನ ಹೆಸರು ಮೊಹಮ್ಮದ್ ನಸೀರುದ್ದೀನ್ ಅನ್ಸಾರಿ. ಇವನು ಏನು ಮಾಡ್ತಾನಪ್ಪ ಅಂದರೆ ಇವನು ಇದೇ ರೀತಿ ಲಕ್ಸುರಿ ಲೈಫ್ನ ತೋರಿಸಿ ಸುಳ್ಳೆ ನಾನು ದಿನದಲ್ಲಿ 2 ಕೋಟಿ 3 ಕೋಟಿ ಮಾಡ್ತೇನೆ ಅಂತ ಹೇಳಿ ಜನರನ್ನು ನಂಬಿಸಿ ಅವರಿಂದ ಕೋರ್ಸನ್ನು ಸೆಲ್ ಮಾಡಿ ಇವನು ಹಣ ಮಾಡ್ಕೊಳ್ತಾ ಇರ್ತಾನೆ. ಇವನು ಹೇಳ್ತಾನೆ, ನೀವು 1 ಲಕ್ಷ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದರೆ 10 ಕೋಟಿ ನಾನು ಮಾಡಿ ತೋರಿಸ್ತೀನಿ ಅಂತ. ಒಂದು ರೀತಿ ಚೆನ್ನಾಗಿದೆಯಲ್ಲ ಡೀಲ್. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ತಮ್ಮ ಕೋರ್ಸ್ ಸೇಲ್ಗಾಗಿ ಮತ್ತು ತಾವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ನ ಲಾಭ ಮಾಡೋದಕ್ಕಾಗಿ ಫೇಕ್ ಸ್ಕ್ರೀನ್ಶಾಟ್ಸ್ನ ತೋರಿಸಿ ತಮ್ಮ ಕ್ಲೈಂಟ್ಗಳಾಗಿ ಮಾಡ್ಕೊಳ್ತಿದ್ದಾರೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಮೊದಲು ತಿಳ್ಕೊಳ್ಳಿ, ಆಮೇಲೆ ಮುಂದಿನ ಹೆಜ್ಜೆ ಇಡಿ.